ಕುಂಭ ಸೇರಿ ಈ 5 ರಾಶಿಯವರಿಗೆ ಕಡಿಮೆ ಶ್ರಮದಿಂದ ಸಿಗುವುದು ಭಾರೀ ಲಾಭ. ಸೂರ್ಯನ ಕೃಪೆಯಿಂದ ಹಿಂಬಾಲಿಸುವುದು ಅದೃಷ್ಟ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಸೂರ್ಯ ಸಂಚಾರ 2026 ಇನ್ನೊಂದು ತಿಂಗಳಲ್ಲಿ ಸೂರ್ಯಗ್ರಹ ರಾಶಿ ಬದಲಾವಣೆ ಮಾಡಲಿದೆ. ಇದು ಕೆಲ ರಾಶಿಯವರಿಗೆ ಕಡಿಮೆ ಶ್ರಮದಿಂದ ಲಾಭವನ್ನು ತಂದುಕೊಡುವುದು. ಜ್ಯೋತಿಷ್ಯದ ಪ್ರಕಾರ ಆ ಶುಭಫಲ ಪಡೆಯುವ ರಾಶಿಗಳು ಯಾವುವು ಎಂದು ತಿಳಿಯಿರಿ. ಶಾಸ್ತ್ರದಲ್ಲಿ ಸೂರ್ಯನನ್ನು ಆತ್ಮ, ಚೈತನ್ಯ ಮತ್ತು ಗುರುತು ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯ ವಿಶ್ವಾಸ, ನಿರ್ಣಯ ಮತ್ತು ಶಕ್ತಿಯನ್ನು ಉಳಿಸಿಕೊಳ್ಳುವ ಜೀವಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಆದ್ದರಿಂದ ಗ್ರಹಗಳ ರಾಜ ಎಂದು ಕರೆಯಲಾಗುವ ಸೂರ್ಯನ ಗ್ರಹ ಬದಲಾವಣೆಗಳನ್ನು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಅಂದಹಾಗೆ ಸೂರ್ಯ ಸೆಪ್ಟೆಂಬರ್ 17, 2025 1:38 ಕನ್ಯಾ ರಾಶಿಯಲ್ಲಿ ಸಾಗುತ್ತಾನೆ. ಕನ್ಯಾ ಬುಧನಾಳುವ ರಾಶಿಯಾಗಿದೆ. ಸೂರ್ಯ ಹಾಗೂ ಬುಧ ಮಿತ್ರ ಗ್ರಹಗಳಾಗಿವೆ. ಆದ್ದರಿಂದ ಸೂರ್ಯನ ರಾಶಿ ಬದಲಾವಣೆಯು ತುಂಬ ವಿಶೇಷವಾಗಿದ್ದು ಹೆಚ್ಚು ಶುಭಫಲಗಳನ್ನು ನೀಡುವುದು ಅಲ್ಲದೆ ಇದು ಎಲ್ಲ ರಾಶಿಗಳ ಜೀವನದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ಬಲವಾದ ಸ್ಥಾನದಲ್ಲಿದ್ದರೆ ಅದು ಅವರಿಗೆ ನಾಯಕತ್ವದ ಗುಣಗಳು, ಮಹತ್ವಾಕಾಂಕ್ಷೆ, ಸ್ಪಷ್ಟತೆ ಮತ್ತು ಎದ್ದು ಕಾಣುವ ಸಾಮರ್ಥ್ಯವನ್ನು ನೀಡುತ್ತದೆ. ಕನ್ಯಾ ರಾಶಿಯಲ್ಲಿ ಸೂರ್ಯನ ಸಂಚಾರ ಕೆಲವು ರಾಶಿಗಳಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಹಾಗಾದರೆ ಯಾವ ರಾಶಿಯವರಿಗೆ ಸೂರ್ಯನ ಈ ಸಂಚಾರ ಅದೃಷ್ಟವನ್ನು ತರುವುದು ಎಂದು ತಿಳಿಯಿರಿ. ತಿಳಿಯೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಶಿವಲೋಕ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಅರ್ಥ ಆಗುತ್ತೆ. ಅದೃಷ್ಟ ತರುವ ರಾಶಿ ಯಾವುದು ಅಂದರೆ ಮೊದಲನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಸಮಯ ಸಾಕಷ್ಟು ಅನುಕೂಲತೆಯನ್ನು ಸೃಷ್ಟಿಸುವುದು. ನಿಮ್ಮ ಆಸೆಗಳು ಈಡೇರುತ್ತವೆ, ಸಂತೋಷ ಹೆಚ್ಚಾಗಲಿದೆ, ಶ್ರಮಕ್ಕೆ ದುಪ್ಪಟ್ಟು ಲಾಭವನ್ನು ನೀವು ಪಡೆಯುವಿರಿ. ಅಲ್ಲದೆ ನೀವು ವ್ಯವಹಾರಕ್ಕಾಗಿ ಸಾಕಷ್ಟು ಪ್ರಯಾಣಿಸಬಹುದು. ಇದು ಬಹುನಿರೀಕ್ಷಿತ ಬಡ್ತಿಯನ್ನು ನೀಡಬಹುದು. ನಿಮ್ಮ ಯಶಸ್ವಿ ತಂತ್ರಗಳು ಲಾಭವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಸ್ಪರ್ಧಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ನಿಮ್ಮ ಹಣಕಾಸಿನ ಬಗ್ಗೆ ನೀವು ಹೆಚ್ಚು ಸುರಕ್ಷಿತವಾಗಿರಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತದೆ ಮತ್ತು ಭವಿಷ್ಯಕ್ಕೆ ಭದ್ರತೆಯನ್ನು ಒದಗಿಸುವುದು. ಅಲ್ಲದೆ ಸೂರ್ಯದೇವ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವನು. ಇದು ನಿಮ್ಮ ಆಸೆಗಳನ್ನು ಪೂರೈಸಲು ಸುಲಭವಾಗುತ್ತದೆ. ಜೊತೆಗೆ ಅನೇಕ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವ ಸಮಯ ಕೂಡ ಇದಾಗಿದೆ. ಎರಡನೇ ರಾಶಿ ಯಾವುದು ಅಂದರೆ ಮೇಷರಾಶಿ. ಮೇಷರಾಶಿಯ 5ನೇ ಮನೆಯ ಅಧಿಪತಿ ಸೂರ್ಯ. ಈ ಸೂರ್ಯ 6ನೇ ಮನೆಗೆ ಪ್ರವೇಶಿಸಿದಾಗ ನೀವು ನಿಮ್ಮ ಸ್ವಂತ ಪ್ರಯತ್ನಗಳ ಮೂಲಕ ಪ್ರಗತಿ ಸಾಧಿಸಬಹುದು. ಅಲ್ಲದೆ ಅನೇಕ ಸಾಧನೆಗಳನ್ನು ಮಾಡಬಹುದು. ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಾಗ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಹೆಚ್ಚಿನ ಸವಲತ್ತುಗಳನ್ನು ಆನಂದಿಸಬಹುದು. ವ್ಯವಹಾರದಲ್ಲಿರುವವರು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆನುವಂಶಿಕ ಆಸ್ತಿಗಳು ಅಥವಾ ಇತರ ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಆರ್ಥಿಕ ಸಹಾಯ ಸಿಗಲಿದೆ. ಕುಟುಂಬ ಜೀವನ ತುಂಬ ಸಂತೋಷದಿಂದ ಕೂಡಿರಲಿದೆ. ಮಾಡಿದ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಯಶಸ್ಸಿನೊಂದಿಗೆ ಅಪಾರ ಲಾಭವನ್ನು ನಿರೀಕ್ಷೆ ಮಾಡಬಹುದು.
ಒಟ್ಟಿನಲ್ಲಿ ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿದೆ. 3ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಾಗ ಉತ್ತಮ ಬದಲಾವಣೆಗಳನ್ನು ತರಲಿದ್ದಾನೆ. ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಸೂರ್ಯ ಪ್ರಸ್ತುತ 5ನೇ ಮನೆಯಿಂದ 6ನೇ ಮನೆಗೆ ಚಲಿಸುತ್ತಿರುವುದರಿಂದ ಭವಿಷ್ಯದ ಬಗ್ಗೆ ಚಿಂತೆಗಳು ಹೆಚ್ಚಾಗಬಹುದು. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷದ ಸಾಧ್ಯತೆಗಳಿವೆ. ನಿಮ್ಮ ಎಲ್ಲ ಯೋಜನೆಗಳು ಈಗ ನಿಖರವಾಗಿ ಕಾರ್ಯರೂಪಕ್ಕೆ ಬರಲಿವೆ. ಮುಕ್ತ ಸಂವಹನದ ಮೂಲಕ ನೀವು ಕುಟುಂಬ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುವುದು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ತೃಪ್ತಿಕರವಾಗಿರುತ್ತದೆ. ಅಲ್ಲದೆ ಸೂರ್ಯನಿಂದ ಬಹುನಿರೀಕ್ಷಿತ ಆಸೆಗಳು ಈಡೇರಬಹುದು. ಕುಟುಂಬ ಜೀವನ ಸಂತೋಷದಿಂದ ನೆಮ್ಮದಿಯಿಂದ ಕೂಡಿರಲಿದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅನುವು ಮಾಡಿಕೊಡುವ ಸಮಯ ಇದಾಗಿದೆ. ಮನೆಯಲ್ಲಿ ನೆಲೆಸಿರುವ ಶಾಂತಿಯುತ ವಾತಾವರಣ ಸಂತೋಷ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. 4ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸೂರ್ಯನ ಸಂಚಾರ ಅಪಾರ ಪ್ರಗತಿಯನ್ನು ತರಲಿದೆ. ಸೂರ್ಯನ ಸಂಚಾರ ಅನೇಕ ಬದಲಾವಣೆಗಳನ್ನು ತರುವುದು. ಇದು ಜೀವನದಲ್ಲಿ ಅನೇಕ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ನಿಮ್ಮ ಪ್ರಯತ್ನಗಳು ಯಶಸ್ಸನ್ನು ತರುತ್ತವೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಇದು ನಿಮಗೆ ಲಾಭದಾಯಕವಾಗಿರುತ್ತದೆ. ಇಲ್ಲಿಯವರೆಗೂ ಅನುಭವಿಸುತ್ತಿರುವ ಹಣದ ಸಮಸ್ಯೆಗಳನ್ನು ಸಹ ತೊಡೆದುಹಾಕಬಹುದು. ಕುಟುಂಬದೊಂದಿಗೆ ಸಂತೋಷದ ವಾತಾವರಣದ ಸಮಯವನ್ನು ಈ ಸಮಯದಲ್ಲಿ ಕಳೆಯುವಿರಿ. ಸಂಬಂಧಿಕರೊಂದಿಗಿನ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ. ಹೀಗಾಗಿ ಶಾಂತಿ ಮತ್ತೆ ಜೀವನಕ್ಕೆ ಮರಳುತ್ತದೆ. ಒಟ್ಟಾರೆಯಾಗಿ ಇನ್ನೊಂದು ತಿಂಗಳಲ್ಲಿ ಶಾಂತಿಯುತ ಜೀವನ ನಿಮ್ಮದಾಗುವುದು. ಕೊನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇನ್ನೊಂದು ತಿಂಗಳಲ್ಲಿ ಸುವರ್ಣಕಾಲ ಶುರುವಾಗಲಿದೆ. ಸೂರ್ಯನ ರಾಶಿ ಬದಲಾವಣೆ ಸೌಕರ್ಯ ಮತ್ತು ಸಂತೋಷವನ್ನು ಈ ಸಮಯದಲ್ಲಿ ಹೆಚ್ಚಿಸುವುದು. ಕನ್ಯಾ ರಾಶಿಯಲ್ಲಿ ಸೂರ್ಯನ ಸಂಚಾರ ನಿಮಗೆ ಲಾಭವನ್ನು ತಂದುಕೊಡಲಿದೆ. ಕಡಿಮೆ ಶ್ರಮದಿಂದ ಅಧಿಕ ಲಾಭವನ್ನು ನೀವು ಪಡೆಯುವಿರಿ. ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಈ ಸಮಯದಲ್ಲಿ ಸುಧಾರಣೆ ಕಾಣುವುದು. ಈ ಅವಧಿಯಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಕೂಡ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ. ನಿರುದ್ಯೋಗಿಗಳ ಕೌಶಲ್ಯಕ್ಕೆ ಸನಿ ಹೊಂದುವ ಉದ್ಯೋಗ ಸಿಗಬಹುದು. ಈ ಅವಧಿಯಲ್ಲಿ ನೀವು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಉಳಿತಾಯದ ಸಹಾಯದಿಂದ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಆರೋಗ್ಯವು ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.